ಆಗಿರೋದು ಅವರ ಭಿಕ್ಷೆ ಅಂತೆ. ಅವರ ಭಿಕ್ಷೆಯಿಂದಲೇ ನೀವು MLA ಆಗಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ನೀವು ನೋಡಿದ್ರೆ ಜನರ ಆಶೀರ್ವಾದ ಅಂತ ಹೇಳ್ತಿದ್ದೀರಿ. ಮೇಡಮ್, ಅವ್ರ ಭಿಕ್ಷೆ ಕೊಟ್ಟಿರ್ಬೇಕು. ಯಾರಿಗೆ ಎಷ್ಟು ಮಂದಿಗೆ MLA ಮಾಡಿದಾರ ತೋರಿಸಿ. ಅವರು ಎಷ್ಟು ಜನರಿಗೆ ತೋರಿಸಿದಾರ? ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ತಮ್ಮ ಒಬ್ಬ MLC ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಲಿಂದ, ಅವ್ರ ಇನ್ನೊಬ್ಬ ನಗರ ಸ್ಥಳೀಯ ಸಂಸ್ಥೆಯಲ್ಲಿಂದ ಅವರು MLC ಅವರು, ಅವ್ರ ಮಗ DCC ಬ್ಯಾಂಕ್ ಉಪಾಧ್ಯಕ್ಷ, ಸಹಕಾರ ಕ್ಷೇತ್ರದಾಗ ಉಪಾಧ್ಯಕ್ಷ ಆಗಿದಾರ. ಇವ್ರು ಯಾರಿಗೆ ಎಷ್ಟು ಜನರಿಗೆ ಬೆಳೆಸಿದಾರ ಹೇಳಂತ ಹೇಳಿ. ಅವ್ರಿಗೆಲ್ಲಾನು ಕೂಡ ಬೇಕು, ಅವ್ರ ಅಣ್ಣ ತಮ್ಮರಿಗೆ ಬೇಕು ಮೇಡಮ್. ಅದನ್ನು ಕೂಡ ಹೇಳ್ತಾ ಇದ್ದೀನಿ ನಾನು. ನಿಮಗೆ ಗೊತ್ತ, ಎಲ್ಲಾ ಕಡೆ ಜನರು ಅದೇ ಮಾತಾಡ್ತಾ ಇದಾರ. ಬಟ್ ಅವ್ರು ಯಾಕೆ ಮೊದಲೇ ಚುನಾವಣೆಯಲ್ಲಿ ಇಲ್ಲ, ಈ ಮಾತನ್ನ ಕೇವಲ ರಾಜಶೇಖರ್ ಪಾಟೀಲ್ ಅವ್ರು ಮಾತ್ರ ಅಲ್ಲ, ನಿನ್ನೆ ಆ ಗಲಾಟೆ ಸಂದರ್ಭದಲ್ಲಿ ಭೀಮರಾವ್ ಪಾಟೀಲ್ ಅವ್ರ ಬಾಯಲ್ಲೂ ಇದೇ ಬಂತು. ನಮ್ಮಿಂದಾಲೇ MLA ಆಗಿರೋದು ಸಿದ್ದು ಪಾಟೀಲ್, ನಾವ್ ಇಲ್ದೆ ಹೋಗಿದ್ರೆ MLA ಆಗಕ್ ಸಾಧ್ಯನೇ ಇಲ್ಲ. ಹಿಂಗ್ ಯಾಕೆ ಹೇಳ್ತಾರೆ? ಹಾಗಾದ್ರೆ ಅವ್ರದ್ದು ಯಾವುದೇ ರೀತಿ ಸಹಕಾರ ನಿಮಗಿಲ್ಲ ಅನ್ನೋದಾಗಿದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಿದೆ ಹಿಂಗ್ ಹೇಳಲಿಕ್ಕೆ? ಮೇಡಮ್, ಒಂದು ಮಾತು ತಮ್ಮ ಮಾಧ್ಯಮ ಮುಖಾಂತರ ಕೇಳಿ ಮೇಡಮ್. ತಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ನಾನು ಕೇಳಕ್ ಇಚ್ಛೆ ಪಡ್ತಿದ್ದೀನಿ. ನನಗೆ MLA ಮಾಡ್ಲಕ್ ಅವ್ರು ಏನೇನ್ ಸಹಾಯ ಮಾಡಿದಾರ ಅಂತ ಅವ್ರ ಮನ ಬಿಚ್ಚಿ ಹೇಳಂತ ಹೇಳಿ. ನಾನು ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತನಾಗಿ ಇವತ್ತನ್ನ ಕಣಕ್ಕಿಳಿದಿ ನನ್ನನ್ನು ಹುಮನಾಬಾದ್ ಮತಕ್ಷೇತ್ರ ಜನರು ಗೆಲ್ಲಿಸಿದಾರ. ಈಗ ನನ್ನ ಅಪೋಸಿಟ್ ಕ್ಯಾಂಡಿಡೇಟ್ ರಾಜಶೇಖರ್ ಪಾಟೀಲ್ ಅವರು, ಕರೆಕ್ಟಾ? ಮತ್ ಅವ್ರು ಯಾಕೆ ನಂಗೆ MLA ಮಾಡಿದ್ರು ಹೇಳಿ? ಮತ್ತೆ ನನಗ್ ಸಪೋರ್ಟ್ ಮಾಡಿದಾರ ಅವರು? ಅವ್ರು ನನಗ್ ಸಪೋರ್ಟ್ ಮಾಡಿದಾರ? ಈಗ ಭೀಮರಾವ್ ಪಾಟೀಲ್ ಆಗ್ಲಿ, ಚಂದ್ರಶೇಖರ್ ಪಾಟೀಲ್, ರಾಜಶೇಖರ್ ಪಾಟೀಲ್ ನನಗೆ ಸಪೋರ್ಟ್ ಮಾಡಿ MLA ಮಾಡ್ಲಾರ. ಮತ್ತೆ ಅವರಿಗೆ ಹುಮನಾಬಾದ್ ಮತಕ್ಷೇತ್ರದ ಮಾಜಿ ಅಂತ ಅವರಿಗೂ 75,000 ಮತ ಹಾಕಿದಾರಲ್ಲ. ಮತ್ತೆ ಯಾಕೆ ಹಿಂಗ್ ಹೇಳ್ತಾರೆ ಹಾಗಾದ್ರೆ? ತಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಕೇಳಕ್ ಇಚ್ಛೆ ಪಡ್ತೀನಿ. ಇದು ಕೇಳಂತನ್ರಿ ಅವರಿಗೆ. ಮೇಡಮ್ ಕೇಳಿ. ಇವತ್ತು ರಾಜಶೇಖರ್ ಪಾಟೀಲ್ MLA ಆಗಲಕ್ಕ ಹುಮನಾಬಾದ್ ಮತಕ್ಷೇತ್ರದ ನಾನು ಯಾವ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಇವತ್ತು ನಾವೆಲ್ಲರೂ ಕಾರ್ಯಕರ್ತರುಗಳಾಗಿ ಇವತ್ತು ಅವರಿಗೆ 4 ಸರ್ತಿ ಗೆದಲ್ಸ್ಕೊಂಡು ಬಂದಿದ್ದೇವೆ ಮೇಡಮ್. ಗೊತ್ತಾ, ಅದು ಅವ್ರಿಗೆ ನೆನಪಿಟ್ಕೋಬೇಕು. ನಾನು ಒಬ್ಬನೇ ಇಲ್ಲ, ಕ್ಷೇತ್ರದ ಏನು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಹುಮನಾಬಾದ್ ಮತಕ್ಷೇತ್ರದ ಮಹಾಜನತೆಯಿಂದ ಇವತ್ತ ಅವ್ರು MLA ಆಗಿದ್ರು. ಇವತ್ತ ಅವ್ರಿಗೆ ತಿರಸ್ಕೃತಗೊಂಡಿದ್ದಾರೆ ಹುಮನಾಬಾದ್ ಮತಕ್ಷೇತ್ರ ಜನರು. ಅದಕ್ಕೆ ಒಪ್ಪಬೇಕಲ್ಲ ಅವರು. ಈಗ ಪದೇ ಪದೇ ಅವ್ರು ಹೇಳ್ತಾರ ಇನ್ಸಿಡೆಂಟ್ MLA, ಆಕ್ಸಿಡೆಂಟ್ MLA ಅಂತ ಹೇಳ್ತಾರ ಅವರು. ಇವತ್ತ 1 ಹೋಟ್ಲಿಂದ ಗೆದಿಲಿ, 1 ಲಕ್ಷ ಹೋಟ್ಲಿಂದ ಗೆದಿಲಿ, ನಾನು MLA ಇರ್ತೀನಲ್ಲ ಮೇಡಮ್. ಅದು ಈಗ 1 ಹೋಟ್ಲಿಂದ ಗೆದ್ದವ್ರಿಗೆ ಬೇರೆ, 1 ಲಕ್ಷ ಹೋಟ್ಲಿಂದ ಗೆದ್ದವ್ರಿಗೆ ಬೇರೆ ಇದೆಯಾ? ನಾನು ಒಂದು ಕೇಳಕ್ ಇಚ್ಛೆ ಪಡ್ತೀನಿ ಅವರಿಗೆ. ಬೈ ಎಲೆಕ್ಷನ್ ಅಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಎಷ್ಟು ಹೋಟ್ಲಲ್ಲಿ ಗೆದ್ದಿದ್ರು ಮೇಡಮ್? 257 ಹೋಟ್ಲಿಂದ. ಇವತ್ತ ಏನು ಆರೋಗ್ಯ ಸಚಿವರು ಇದ್ದಾರ ದಿನೇಶ್ ಗುಂಡೂರಾವ್, ಲಾಸ್ಟ್ ಎಲೆಕ್ಷನ್ ಅಲ್ಲಿ 105 ಹೋಟ್ಲಿಂದ ಗೆದ್ದಿದ್ರು. ಆದ್ರೆ ಹುಮನಾಬಾದ್ ಮತಕ್ಷೇತ್ರದ ಮಹಾಜನತೆ ನನ್ನನ್ನು 1600ಲಿಂದ ಈ ಕ್ಷೇತ್ರದಿಂದ ಇವತ್ತ ನನ್ನನ್ನು ಗೆಲ್ಸಿದ್ದಾರೆ. ಇವತ್ತು ಮೇಡಮ್, ನಾವು ಯಾರಿಗೆ ಶ್ರೇಯಸ್ ಕೊಡ್ಬೇಕಿದ್ದು? ಕ್ಷೇತ್ರದ ಮಹಾಜನತೆಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಶ್ರೇಯಸ್ ಕೊಡ್ಬೇಕು ಮೇಡಮ್. ನಾನು ಮಾಡೀನಿ, ನೀನು ಮಾಡೀನಿ ಅಂತಂದ್ರೆ ಯಾವುದು ಕೂಡ ಆಗಲ್ಲ. ಒಬ್ಬನ ಕೈಲಿಂದ ರಾಜಕೀಯದಲ್ಲಿ ಏನಾರ ಮಾಡ್ಲಕ್ ಆಗುತ್ತಾ? ಯಾರಿಗೂ ಕೂಡ ಆಗಲ್ಲ. ಅವ್ರ ಬಲ್ಲ ಅದೇ ಭ್ರಮೆ ಇದೆ, ಅದೇ ಅಹಂಕಾರ ಇದೆ ಅವ್ರ ಹತ್ರ. ಇವತ್ತು ನಂದು ಅಂತ ಅದು ಒಂದೇ ಇದೆ. ಅದು ಮನುಷ್ಯನ ಹತ್ರ ಯಾವಾಗಿನ ತನಕ ಇರ್ತದ, ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದೆ ಬರ್ಲಕ್ ಸಾಧ್ಯ ಆಗಲ್ಲ ಮೇಡಮ್. ಸಿದ್ದು ಪಾಟೀಲ್ರು ಅದೇ ಪಕ್ಷದಲ್ಲಿ ಅವ್ರು MLA ಆಗ್ಲಿಕ್ಕೆ ಸಹಕಾರ ಮಾಡಿ ಕ್ಯಾಂಪೇನ್ ಮಾಡಿದವರು ಒಂದಿನ ಅವ್ರ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ಟು ಚುನಾವಣೆಯಲ್ಲಿ ಗೆದ್ಬಿಟ್ರು ಅನ್ನೋದೇನಾದ್ರೂ ರಾಜಶೇಖರ್ ಪಾಟೀಲ್ರಿಗೆ ಹಾಗೆ ಅವರ ಸಹೋದರರ ಈಗೋ ಹರ್ಟ್ ಆಗ್ಲಿಕ್ಕೆ ಕಾರಣವಾಯ್ತಾ? ಅದೇ ನಿನ್ನೆ ಕೈ ಮಿಲಾಯಿಸೋ ಹಂತಕ್ಕೆ ಹೋಗ್ಲಿಕ್ಕೂ ಕೂಡ ಕಾರಣ ಆಯ್ತಾ? ಕೈ ಮಿಲಾಯಿಸ್ಲಕ್ ಹಂತಕ್ಕೆ ಯಾರು ತಂದ್ರು ಮೇಡಮ್? ಅಲ್ಲಿ ತಾವ್ ನೋಡಿ, ಒಂದು ಯಾವುದೇ ಮೀಟಿಂಗ್ ಇರ್ಲಿ ಮೇಡಮ್, ಇವತ್ತು ಏನ್ ನಮಗೆ ಇವತ್ತು ಚೇರ್ ಕೊಡ್ತಾರ, ನಮ್ದು ಯಾವುದೇ ಪ್ರಶ್ನೆಗಳಿರ್ಲಿ, ನಮ್ದು ಯಾವುದೇ ಪ್ರಾಬ್ಲಮ್ಗಳು ಇರ್ಲಿ, ಇವತ್ತು ನಮ್ದು ಆ ಚೇರ್ ಮೇಲೆ ಕುಂತಿ ಮಾನ್ಯ ಅಧ್ಯಕ್ಷರಿಗೆ ನಾವು ಕೇಳುವಂತ ಹಕ್ಕಿದೆ ಮೇಡಮ್. ನಾವ್ ಎಲ್ಲರ ರೌಡಿಸಮ್ ಹತ್ರ, ನಾವು ರೌಡಿಸಮ್ ಗುಂಡಾಗಳ ತರ ನನ್ ಚೇರ್ಲಿಂದ ಎತ್ತಿ ಬೇರೆ ಬಲ್ ಹೋಗಿ ನಾನು ಅವ್ರಿಗೆ ಹೊಡಿತೀನಿ, ನಾನು ಅಂಗಿ ಕಾಲರ್ ಹಿಡಿತೀನಿ ಅಂತಂದ್ರೆ ಯಾರ ಸುಮ್ಮನೆ ಕುಂಡ್ರಲಕ್ ಆಗ್ತದೆ ಮೇಡಮ್? ಅದು ಅಷ್ಟು ದ್ವೇಷ ಏನು ಅಂದ್ರೆ ಈಶ್ವರ್ ಖಂಡ್ರೆ ಅವರ ಸಮ್ಮುಖದಲ್ಲಿ ಎದ್ದು ಬಂದು ಒಬ್ಬ ಶಾಸಕನ ಮೇಲೆ ಕೈ ಮಾಡಬೇಕು ಅನ್ನೋಷ್ಟು ಕೋಪ ಏನು ಅಂತ. ಇದು ಕೇವಲ ರಾಜಕೀಯ ಕೋಪ ಥರದಲ್ಲಿ ಕಾಣ್ತಾ ಇಲ್ಲ ಸಿದ್ದು ಪಾಟೀಲ್ರೆ, ಇದು ಒಂದ್ ರೀತಿಯಲ್ಲಿ ವೈಯಕ್ತಿಕ ಜಿದ್ದು, ವೈಯಕ್ತಿಕ ದ್ವೇಷದ ರೀತಿಯಲ್ಲಿ ಕಾಣಿಸ್ತು ನಿನ್ನೆ ಸೀನು. ಕೋಪ ಇಲ್ಲ ಮೇಡಮ್, ಅವ್ರಿಗೆ ಏನೇನಂತಂದ್ರೆ ಅವ್ರಿಗೆ ಏನು ಇಲ್ಲ ಮೇಡಮ್, ಇದು ಅವರಿಗೆ ಹೊಟ್ಟೆ ಕಿಚ್ಚು. ಅವ್ರಿಗೆ ಏನು ಅಂತಂದ್ರೆ ಅವ್ರ ಪರಿವಾರದಲ್ಲಿ ಅವರೇ ಬೆಳಿಬೇಕು, ಬೇರೆ ಯಾರು ಕೂಡ ಬೆಳಿಬೇಡದು. ನಿಮಗೆ 2 ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್. 1999 ಕ್ಷೇತ್ರದ ಮಹಾಜಂತಿ ಆಶೀರ್ವಾದ್ಲಿಂದ
ಸುಭಾಷ್ ಕಲ್ಲೂರ್ಜಿ ಅವರು ನಮ್ಮ ನಾಯಕರು ಈ ಕ್ಷೇತ್ರದ ಶಾಸಕರಾಗಿದ್ರು ಮೇಡಮ್. ಅವ್ರಿಗೆ ಹರಾಸ್ಮೆಂಟ್ ಮಾಡಿ ಕೋರ್ಟಿಗೆ ಅದು ಹಾಕಿ ಡಿಸ್ಕ್ವಾಲಿಫೈ ಮಾಡಿದ್ರು ಮೇಡಮ್. ಗೊತ್ತಾ ಜನರು ಕೊಟ್ಟಂತದ ತೀರ್ಪಿಗೆ ಇವರು ಅದ್ರ ವಿರುದ್ಧವಾಗಿ ಕೋರ್ಟ್ಲಿಂದ ಆರ್ಡರ್ ತಂದು ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡಿದ್ರು. ಇದು ನ್ಯಾಯ ಇದೆ ಮೇಡಮ್. ಗೊತ್ತಾ ಏನು ಸನ್ಮಾನ್ಯ ಶ್ರೀ ದಿವಂಗತ ಮಿರಾಜಾನಂದ್ ಪಟೇಲ್ ಅವರು ಈ ರಾಜ್ಯದ ಮಂತ್ರಿಗಳಾಗಿದ್ರು ಮೇಡಮ್. ಅವ್ರ ಮ್ಯಾಗ ಅಲಿಗೇಷನ್ಸ್ ಮಾಡಿ ಆ ಸಮಯದಲ್ಲಿ ಕೂಡ ಇವತ್ತು ಆ ಮಂತ್ರಿ ಸ್ಥಾನದಲ್ಲಿ ಇರಿಸುವಂತ ಕಾರ್ಯ ಮಾಡ್ಕೊಂಡು ಹೋಗಿದ್ರು ಮೇಡಮ್. ಇವತ್ತು ನಮ್ಮ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ಒಬ್ಬರು ಮಂತ್ರಿ ಆಗಿರಂತಂದ್ರ ನಾವು ಅಪೋಸಿಷನ್ ಇರ್ಲಿ ಯಾರು ಬಿ ಇರ್ಲಿ ಅದಕ್ಕೆ ನಾವು ಸ್ವಾಗತ ಮಾಡ್ಬೇಕು, ಹೆಮ್ಮೆ ಪಡ್ಬೇಕು ಮೇಡಮ್. ಇವತ್ತು ತಮ್ಮ ಅಣ್ಣ ತಮ್ಮರು ತಮ್ಮ ಫ್ಯಾಮಿಲಿ ಬೆಳೆದ್ರ ಅದಕ್ಕೆ ಶಬಾಷ್ಗಿರಿ ಕೊಡೋದು, ಬ್ಯಾರೆ ಏನಾರ ಆದ್ರೆ ಈ ತರ ಮಾಡೋದ, ಇದು ನ್ಯಾಯ ಇದೆ ಮೇಡಮ್. ಇದು ಬಳ್ಳಾರಿ MLA ಆಗಿರೋದು ಅವರ ಭಿಕ್ಷೆ ಅಂತೆ, ಅವರ ಭಿಕ್ಷೆಯಿಂದಲೇ ನೀವು MLA ಆಗಿದ್ದಾರೆ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ನೀವು ನೋಡಿದ್ರೆ ಜನರ ಆಶೀರ್ವಾದ ಅಂತ ಹೇಳ್ತಿದ್ದೀರಿ ಮೇಡಮ್. ಅವ್ರ ಭಿಕ್ಷೆ ಕೊಟ್ಟಿನ ಮೇಲೆ ಯಾರಿಗೆ ಎಷ್ಟ್ ಮಂದಿಗೆ MLA ಮಾಡಿದಾರ ತೋರಿಸಿ, ಅವರು ಎಷ್ಟು ಜನರಿಗೆ ತೋರಿಸಿದಾರ? ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ತಮ್ಮ ಒಬ್ಬ MLC ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಲಿಂದ, ಅವ್ರ ಇನ್ನೊಬ್ಬ ನಗರ ಸ್ಥಳೀಯ ಸಂಸ್ಥೆಯಿಂದ ಅವರು MLC ಅವರು, ಅವ್ರ ಮಗ DCC ಬ್ಯಾಂಕ್ ಉಪಾಧ್ಯಕ್ಷ, ಸಹಕಾರ ಕ್ಷೇತ್ರದ ಉಪಾಧ್ಯಕ್ಷ ಆಗಿದಾರ. ಇವ್ರು ಯಾರಿಗೆ ಎಷ್ಟು ಜನರಿಗೆ ಬೆಳೆಸಿದಾರ ಹೇಳಂತ ಹೇಳಿ. ಅವ್ರಿಗೆಲ್ಲಾನು ಕೂಡ ಬೇಕು, ಅವ್ರ ಅಣ್ಣ ತಮ್ಮರಿಗೆ ಬೇಕು ಮೇಡಮ್. ಅದನ್ನು ಕೂಡ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಗೊತ್ತಾ ಎಲ್ಲಾ ಕಡೆ ಜನರು ಅದೇ ಮಾತಾಡ್ತಾ ಇದಾರ. ಬಟ್ ಅವ್ರು ಯಾಕೆ ಕೇವಲ ರಾಜಶೇಖರ್ ಪಾಟೀಲ್ ಮಾತ್ರ ಅಲ್ಲ, ಇಲ್ಲ ಈ ಮಾತನ್ನ ಕೇವಲ ರಾಜಶೇಖರ್ ಪಾಟೀಲ್ ಅವ್ರು ಮಾತ್ರ ಅಲ್ಲ, ನಿನ್ನೆ ಆ ಗಲಾಟೆ ಸಂದರ್ಭದಲ್ಲಿ ಭೀಮರಾವ್ ಪಾಟೀಲ್ ಅವ್ರ ಬಾಯಲ್ಲೂ ಇದೇ ಬಂತು. ನಮ್ಮಿಂದಾಲೇ MLA ಆಗಿರೋದು ಸಿದ್ದು ಪಾಟೀಲ್, ನಾವ್ ಇಲ್ದೆ ಹೋಗಿದ್ರೆ MLA ಆಗಕ್ ಸಾಧ್ಯನೇ ಇಲ್ಲ. ಹಿಂಗ್ ಯಾಕೆ ಹೇಳ್ತಾರೆ? ಹಾಗಾದ್ರೆ ಅವ್ರದ್ದು ಯಾವುದೇ ರೀತಿ ಸಹಕಾರ ನಿಮಗಿಲ್ಲ ಅನ್ನೋದಾಗಿದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಿದೆ ಹಿಂಗ್ ಹೇಳಲಿಕ್ಕೆ? ಮೇಡಮ್ ಒಂದು ಮಾತು ತಮ್ಮ ಮಾಧ್ಯಮ ಮುಖಾಂತರ ಕೇಳಿ ಮೇಡಮ್. ತಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ನಾನು ಕೇಳಕ್ ಇಚ್ಛೆ ಪಡ್ತಿದ್ದೀನಿ. ನನಗೆ MLA ಮಾಡ್ಲಕ್ ಅವ್ರು ಏನೇನ್ ಸಹಾಯ ಮಾಡಿದಾರ ಅಂತ ಅವ್ರು ಮನ ಬಿಚ್ಚಿ ಹೇಳಂತೇಳಿ. ನಾನು ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತನಾಗಿ ಇವತ್ತನ್ನ ಕಣಕ್ಕಿಳಿದಿ ನನ್ನನ್ನು ಹುಮನಾಬಾದ್ ಮತಕ್ಷೇತ್ರ ಜನರು ಗೆಲ್ಲಿಸಿದಾರ. ಈಗ ನನ್ನ ಅಪೋಸಿಟ್ ಕ್ಯಾಂಡಿಡೇಟ್ ರಾಜಶೇಖರ್ ಪಾಟೀಲ್ ಅವರು, ಕರೆಕ್ಟಾ? ಮತ್ ಅವ್ರು ಯಾಕೆ ನಂಗೆ MLA ಮಾಡಿದ್ರು ಹೇಳಿ? ಮತ್ತೆ ನನಗ್ ಸಪೋರ್ಟ್ ಮಾಡಿದಾರ ಅವರು? ಅವ್ರು ನನಗ್ ಸಪೋರ್ಟ್ ಮಾಡಿದಾರ? ಈಗ ಭೀಮರಾವ್ ಪಾಟೀಲ್ ಆಗ್ಲಿ, ಚಂದ್ರಶೇಖರ್ ಪಾಟೀಲ್, ರಾಜಶೇಖರ್ ಪಾಟೀಲ್ ನನಗೆ ಸಪೋರ್ಟ್ ಮಾಡಿ MLA ಮಾಡ್ಲಾರ. ಮತ್ತೆ ಅವರಿಗೆ ಹುಮನಾಬಾದ್ ಮತಕ್ಷೇತ್ರದ ಮಾಜಿ ಅಂತ ಅವರಿಗೂ 75,000 ಮತ ಹಾಕಿದಾರಲ್ಲ. ಮತ್ತೆ ಯಾಕೆ ಹಿಂಗ್ ಹೇಳ್ತಾರೆ ಹಾಗಾದ್ರೆ? ತಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಕೇಳಕ್ ಇಚ್ಛೆ ಪಡ್ತೀನಿ. ಇದು ಕೇಳಂತನ್ರಿ ಅವರಿಗೆ. ಮೇಡಮ್ ಕೇಳಿ. ಇವತ್ತು ರಾಜಶೇಖರ್ ಪಾಟೀಲ್ MLA ಆಗಲಕ್ಕ ಹುಮನಾಬಾದ್ ಮತಕ್ಷೇತ್ರದ ನಾನು ಯಾವ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಇವತ್ತು ನಾವೆಲ್ಲರೂ ಕಾರ್ಯಕರ್ತರುಗಳಾಗಿ ಇವತ್ತು ಅವರಿಗೆ 4 ಸರ್ತಿ ಗೆದಲ್ಸ್ಕೊಂಡು ಬಂದಿದ್ದೇವೆ ಮೇಡಮ್. ಗೊತ್ತಾ ಅದು ಅವ್ರಿಗೆ ನೆನಪಿಟ್ಕೋಬೇಕು. ನಾನು ಒಬ್ಬನೇ ಇಲ್ಲ, ಕ್ಷೇತ್ರದ ಏನು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಹುಮನಾಬಾದ್ ಮತಕ್ಷೇತ್ರದ ಮಹಾಜನತೆಯಿಂದ ಇವತ್ತ ಅವ್ರು MLA ಆಗಿದ್ರು. ಇವತ್ತ ಅವ್ರಿಗೆ ತಿರಸ್ಕರಗೊಂಡಿದ್ದಾರೆ ಹುಮನಾಬಾದ್ ಮತಕ್ಷೇತ್ರ ಜನರು. ಅದಕ್ಕೆ ಒಪ್ಪಬೇಕಲ್ಲ ಅವರು. ಈಗ ಪದೇ ಪದೇ ಅವ್ರು ಹೇಳ್ತಾರ ಇನ್ಸಿಡೆಂಟ್ MLA, ಆಕ್ಸಿಡೆಂಟ್ MLA ಅಂತ ಹೇಳ್ತಾರ ಅವರು. ಇವತ್ತ 1 ಹೋಟ್ಲಿಂದ ಗೆದಿಲಿ, 1 ಲಕ್ಷ ಹೋಟ್ಲಿಂದ ಗೆದಿಲಿ, ನಾನು MLA ಇರ್ತೀನಲ್ಲ ಮೇಡಮ್. ಅದು ಈಗ 1 ಹೋಟ್ಲಿಂದ ಗೆದ್ದವ್ರಿಗೆ ಬೇರೆ, 1 ಲಕ್ಷ ಹೋಟ್ಲಿಂದ ಗೆದ್ದವ್ರಿಗೆ ಬೇರೆ ಇದೆಯಾ? ನಾನು ಒಂದ್ ಕೇಳಕ್ ಇಚ್ಛೆ ಪಡ್ತೀನಿ ಅವರಿಗೆ. ಬೈ ಎಲೆಕ್ಷನ್ ಅಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಎಷ್ಟು ಹೋಟ್ಲಲ್ಲಿ ಗೆದ್ದಿದ್ರು ಮೇಡಮ್? 257 ಹೋಟ್ಲಿಂದ. ಇವತ್ತ ಏನು ಆರೋಗ್ಯ ಸಚಿವರು ಇದ್ದಾರ ದಿನೇಶ್ ಗುಂಡೂರಾವ್, ಲಾಸ್ಟ್ ಎಲೆಕ್ಷನ್ ಅಲ್ಲಿ 105 ಹೋಟ್ಲಿಂದ ಗೆದ್ದಿದ್ರು. ಆದ್ರೆ ಹುಮನಾಬಾದ್ ಮತಕ್ಷೇತ್ರದ ಮಹಾಜನತೆ ನನ್ನನ್ನು 1600ಲಿಂದ ಈ ಕ್ಷೇತ್ರದಿಂದ ಇವತ್ತ ನನ್ನನ್ನು ಗೆಲ್ಲಿಸಿದ್ದಾರೆ. ಇವತ್ತು ಮೇಡಮ್ ನಾವು ಯಾರಿಗೆ ಶ್ರೇಯಸ್ ಕೊಡ್ಬೇಕಿದ್ದು? ಕ್ಷೇತ್ರದ ಮಹಾಜನತೆಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಶ್ರೇಯಸ್ ಕೊಡ್ಬೇಕು ಮೇಡಮ್. ನಾನು ಮಾಡೀನಿ ನೀನು ಮಾಡೀನಿ ಅಂತಂದ್ರೆ ಯಾವುದು ಕೂಡ ಆಗಲ್ಲ. ಒಬ್ಬನ ಕೈಲಿಂದ ರಾಜಕೀಯದಲ್ಲಿ ಏನಾರ ಮಾಡ್ಲಕ್ ಆಗುತ್ತಾ? ಯಾರಿಗೂ ಕೂಡ ಆಗಲ್ಲ. ಅವ್ರ ಬಲ್ ಅದೇ ಭ್ರಮೆ ಇದೆ, ಅದೇ ಅಹಂಕಾರ ಇದೆ ಅವ್ರ ಹತ್ರ. ಇವತ್ತು ನಂದು ಅಂತ ಅದು ಒಂದೇ ಇದೆ. ಅದು ಮನುಷ್ಯನ ಹತ್ರ ಯಾವಾಗಿನ ತನಕ ಇರ್ತದ, ಯಾವುದೇ ಒಂದು ಕ್ಷೇತ್ರದಲ್ಲಿ ಮುಂದ್ ಬರ್ಲಕ್ ಸಾಧ್ಯ ಆಗಲ್ಲ ಮೇಡಮ್. ಸಿದ್ದು ಪಾಟೀಲ್ರು ಅದೇ ಪಕ್ಷದಲ್ಲಿ ಅವ್ರ MLA ಆಗ್ಲಿಕ್ಕೆ ಸಹಕಾರ ಮಾಡಿ ಕ್ಯಾಂಪೇನ್ ಮಾಡಿದವರು ಒಂದಿನ ಅವ್ರ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ಟು ಚುನಾವಣೆಯಲ್ಲಿ ಗೆದ್ದು ಬಿಟ್ರು ಅನ್ನೋದೇನಾದ್ರೂ ರಾಜಶೇಖರ್ ಪಾಟೀಲ್ರಿಗೆ ಹಾಗೆ ಅವರ ಸಹೋದರರ ಈಗೋ ಹರ್ಟ್ ಆಗ್ಲಿಕ್ಕೆ ಕಾರಣವಾಯ್ತಾ? ಅದೇ ನಿನ್ನೆ ಕೈ ಮಿಲಾಯಿಸೋ ಹಂತಕ್ಕೆ ಹೋಗ್ಲಿಕ್ಕೂ ಕೂಡ ಕಾರಣ ಆಯ್ತಾ? ಕೈ ಮೇಲಾಸ್ಲಕ್ ಹಂತಕ್ಕೆ ಯಾರು ತಂದ್ರು ಮೇಡಮ್? ಅಲ್ಲಿ ತಾವ್ ನೋಡಿ, ಒಂದು ಯಾವುದೇ ಮೀಟಿಂಗ್ ಇರ್ಲಿ ಮೇಡಮ್, ಇವತ್ತು ಏನ್ ನಮಗೆ ಇವತ್ತು ಚೇರ್ ಕೊಡ್ತಾರ, ನಮ್ದು ಯಾವುದೇ ಪ್ರಶ್ನೆಗಳಿರ್ಲಿ, ನಮ್ದು ಯಾವುದೇ ಪ್ರಾಬ್ಲಮ್ಗಳು ಇರ್ಲಿ, ಇವತ್ತು ನಮ್ದು ಆ ಚೇರ್ ಮೇಲೆ ಕುಂತಿ ಮಾನ್ಯ ಅಧ್ಯಕ್ಷರಿಗೆ ನಾವು ಕೇಳುವಂತ ಹಕ್ಕಿದೆ ಮೇಡಮ್. ನಾವ್ ಎಲ್ಲರ ರೌಡಿಸಮ್ ಹತ್ರ, ನಾವು ರೌಡಿಸಮ್ ಗುಂಡಾಗಳ ತರ
ನನ್ನ ಚೇರ್ಲಿಂದ ಎತ್ತಿ ಬೇರೆ ಬಲ್ ಹೋಗಿ ನಾನು ಅವ್ರಿಗೆ ಹೊಡಿತೀನಿ, ನಾನು ಅಂಗಿ ಕಾಲರ್ ಹಿಡಿತೀನಿ ಅಂತಂದ್ರೆ ಯಾರ ಸುಮ್ಮನೆ ಕುಂಡ್ರಲಕ್ ಆಗ್ತದ ಮೇಡಮ್? ಅದು ಅಷ್ಟು ದ್ವೇಷ ಏನು ಅಂದ್ರೆ ಇವತ್ತು ನನ್ನ ತುಂಬಿದ protection ಸಭೆಯಲ್ಲಿ circle ನಾನು ಕೂಡ ನಾನು ಅದರಲ್ಲೂ ಇದು ಈಶ್ವರ್ ಮಾಡ್ಬೇಕಾಗುತ್ತೆ ಖಂಡ್ರೆ ಅವರ ಸಮ್ಮುಖದಲ್ಲಿ ಎದ್ದು ಬಂದು ಒಬ್ಬ ಶಾಸಕನ ಮೇಲೆ ಕೈ ಮಾಡಬೇಕು ಅನ್ನೋಷ್ಟು ಕೋಪ ಏನು ಅಂತ, ಇದು ಕೇವಲ ರಾಜಕೀಯ ಕೋಪ ಥರದಲ್ಲಿ ಕಾಣ್ತಾ ಇಲ್ಲ ಸಿದ್ದು ಪಾಟೀಲ್ರೆ, ಇದು ಒಂದ್ ರೀತಿಯಲ್ಲಿ ವೈಯಕ್ತಿಕ ಜಿದ್ದು, ವೈಯಕ್ತಿಕ ದ್ವೇಷದ ರೀತಿಯಲ್ಲಿ ಕಾಣಿಸ್ತು ನಿನ್ನೆ ಸೀನು. ಕೋಪ ಇಲ್ಲ ಮೇಡಮ್, ಅವ್ರಿಗೆ ಏನೇದಂತಂದ್ರೆ ಅವರಿಗೆ ಏನು ಇಲ್ಲ ಮೇಡಮ್, ಇದು ಅವರಿಗೆ ಹೊಟ್ಟೆ ಕಿಚ್ಚು, ಅವ್ರ ಹೊಟ್ಟೆ ಕಿಚ್ಚು. ಅವ್ರಿಗೆ ಏನು ಅಂತಂದ್ರೆ ಅವ್ರ ಪರಿವಾರದಲ್ಲಿ ಅವರೇ ಬೆಳಿಬೇಕು, ಬೇರೆ ಯಾರು ಕೂಡ ಬೆಳಿಬೇಡದು. ನಿಮಗೆ 2 ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್. 1999 ಕ್ಷೇತ್ರದ ಮಹಾಜಂತಿ ಆಶೀರ್ವಾದ್ಲಿಂದ ಸುಭಾಷ್ ಕಲ್ಲೂರ್ಜಿ ಅವರು ನಮ್ಮ ನಾಯಕರು ಈ ಕ್ಷೇತ್ರದ ಶಾಸಕರಾಗಿರು ಮೇಡಮ್. ಅವ್ರಿಗೆ ಹರಾಸ್ಮೆಂಟ್ ಮಾಡಿ ಕೋರ್ಟಿಗೆ ಅದು ಹಾಕಿ ಡಿಸ್ಕ್ವಾಲಿಫೈ ಮಾಡಿದ್ರು ಮೇಡಮ್. ಗೊತ್ತಾ ಜನರು ಕೊಟ್ಟಂತದ ತೀರ್ಪಿಗೆ ಇವರು ಅದ್ರ ವಿರುದ್ಧವಾಗಿ ಕೋರ್ಟ್ಲಿಂದ ಆರ್ಡರ್ ತಂದು ಅವ್ರಿಗೆ ಡಿಸ್ಕ್ವಾಲಿಫೈ ಮಾಡಿದ್ರು. ಇದು ನ್ಯಾಯ ಇದೆ ಮೇಡಮ್? ಗೊತ್ತಾ ಏನು ಸನ್ಮಾನ್ಯ ಶ್ರೀ ದಿವಂಗತ ಮಿರಾಜಾನಂದ್ ಪಟೇಲ್ ಅವರು ಈ ರಾಜ್ಯದ ಮಂತ್ರಿಗಳಾಗಿದ್ರು ಮೇಡಮ್. ಅವ್ರ ಮ್ಯಾಗ ಅಲಿಗೇಷನ್ಸ್ ಮಾಡಿ ಆ ಸಮಯದಲ್ಲಿ ಕೂಡ ಇವತ್ತು ಆ ಮಂತ್ರಿ ಸ್ಥಾನದಲ್ಲಿ ಇಳಿಸುವಂತ ಕಾರ್ಯ ಮಾಡ್ಕೊಂಡು ಹೋಗಿದ್ರು ಮೇಡಮ್. ಇವತ್ತು ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ಒಬ್ಬರು ಮಂತ್ರಿ ಆಗಿರಂತಂದ್ರ ನಾವು ಅಪೋಸಿಷನ್ ಇರ್ಲಿ ಯಾರು ಬಿ ಇರ್ಲಿ ಅದಕ್ಕೆ ನಾವು ಸ್ವಾಗತ ಮಾಡ್ಬೇಕು, ಹೆಮ್ಮೆ ಪಡ್ಬೇಕು ಮೇಡಮ್. ಇವತ್ತು ತಮ್ಮ ಅಣ್ಣ ತಮ್ಮರು ತಮ್ಮ ಫ್ಯಾಮಿಲಿ ಬೆಳೆದ್ರ ಅದಕ್ಕೆ ಶಬಾಷ್ಗಿರಿ ಕೊಡೋದು, ಬೇರೆ ಏನಾರ ಆದ್ರೆ ಈ ತರ ಮಾಡೋದ, ಇದು ನ್ಯಾಯ ಇದೆ ಮೇಡಮ್? ಇದು ಬಳ್ಳಾರಿ